ಇಲ್ಲ ಅವ್ರುಗಳು ನೋಡ್ತಿದ್ದಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಭಾಳ ಅದ್ಭುತವಾಗಿ ಆ ಮಾತು ಹೇಳಿದ್ರೆ ಆ್ಯಕ್ಚುಲಿ ಏನಂದರೆ, ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ, ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ. ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ. ಇನ್ನೇನು ಅವ್ರ ಮುಂದೆ ನಾನು ಏನು ಮಾತಾಡಲಿ. ನಾನು ನೀನು ಹುಡುಕಾಟದಲ್ಲೇ ಇದ್ದೀರಲ್ಲ, ಇಲ್ಲಪ್ಪ, ಹೇಗಾಗ್ತಾಯಿದೆ ಸರ್ UAE ಇದು? ಎಲ್ಲ ಚೆನ್ನಾಗಾಗ್ತಿದೆ ಖಂಡಿತ. ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ನಿಮಗೊಂದು ಆಧ್ಯಾತ್ಮದ ಒಲವಿರೋದ್ರಿಂದ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ? ಭಗವದ್ಗೀತೆಯ ನಿಮ್ಮ ಮೇಲೆ ಏನು ಪರಿಣಾಮ? ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ. ಸರ್, ಈಗ UAE ಸಿನಿಮಾ ಬಂದ ಮೇಲೆ ಆ ರಿವ್ಯೂ ಮಾಡುವ ಸ್ಟೈಲೇ ಚೇಂಜ್ ಆಯಿತಾ ಕರ್ನಾಟಕದಲ್ಲಿ, ಹೇಗೆ ಅಂತ? ಅದೇನೋ ಗೊತ್ತಿಲ್ಲ, ನೀವು ಹೇಳಬೇಕು. ನಿಮ್ಮ ಸಿನಿಮಾ ಥರವೇ ರಿವ್ಯೂ ಮಾಡ್ತಾ ಇದ್ದಾರೆ ರಿವ್ಯೂ ಮಾಡೋರು. ಥ್ಯಾಂಕ್ ಯು. ಎಲ್ಲ ಅವ್ರವ್ರ ಕೆಪಾಸಿಟಿ ಅಷ್ಟೇ. ಶಿವರಾಜ್ ಕುಮಾರ್ ಅವರ ಆರೋಗ್ಯ ಹೇಗೆ? ಎಲ್ಲ ಚೆನ್ನಾಗಾಗಿದೆ. ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸದ್ಯಲ್ಲೇ ಬರ್ತಾರೆ ಬ್ಯಾಂಗ್ಳೂರಿಗೆ. ಬಂದಾಗ ಮೀಟ್ ಮಾಡ್ತೀನಿ ಅವ್ರನ್ನ. ಆರೈಕೆ ಏನು? ಅಯ್ಯೋ ಖಂಡಿತ, ಅವ್ರು ಇನ್ನೂ ನೂರಾರು ಚಿತ್ರಗಳು ಮಾಡಬೇಕು. ಅವ್ರ ಜೊತೆ ನಾನು ಮಾಡಬೇಕು. ನೋಡೋಣ. ರಜನಿಕಾಂತ್ ಅವರ ಜೊತೆ ನಿಮ್ಮ ಸಿನಿಮಾ ಹೇಗೆ ಸರ್? ನಡೀತಾ ಇದೆ. ಇನ್ನೊಂದು ಶೆಡ್ಯೂಲ್ ಇದೆ, ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ. ಯಾವಾಗ ಸರ್ ಅದು? ಮೋಸ್ಟ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗ್ಬೋದು. UAE ಮುಂದುವರಿತದೆ ಆ ಹುಡುಕಾಟ? ನೋಡೋಣ. ಏನಾದ್ರು ಇದೆಯಾ? ಎಲ್ಲ ಹೋಗೋಣ ಮುಂದೆ ಬನ್ನಿ. ಓಕೆ.